ಖಂಡಿತ ಇಲ್ಲ. ರಾಜನ್ ಅವ್ರಿಗೆ ನೋವಾಗಿದೆ. ಆ ನೋವು ನಮಗೆ ಅರ್ಥ ಆಗುತ್ತೆ. ಯಾಕಂದರೆ ರಾಜಕೀಯನ ಫಾಲೋ ಮಾಡ್ಕೊಂಡು ಬಂದಿರತಕ್ಕಂಥ 25 ವರ್ಷದ ರಾಜಕೀಯವನ್ನು ರಾಮಕೃಷ್ಣ ಹೆಗಡೆ ಅವರಿಂದ ಇಲ್ಲಿವರೆಗೂ ರಾಜಕೀಯವನ್ನು ನಾವು ಅಬ್ಸರ್ವ್ ಮಾಡ್ಕೊಂಬಂದಾಗ ಫೋನ್ ಟ್ಯಾಪ್ ಹಗರಣ ರಾಮಕೃಷ್ಣ ಹೆಗಡೆ ಅವ್ರನ್ನ ಹೇಳಿತು, ಕ್ಲಾಸಿಕ್ ಕಂಪ್ಯೂಟರ್ ಹಗರಣ ಬಂಗಾರಪ್ಪ ಅವ್ರನ್ನ ಹೇಳಿತು, ಏರ್ಪೋರ್ಟಲ್ಲಿ ಸೂಟ್ ಕೇಸ್ ಮಾತುಕತೆಯಿಂದ ವೀರೇಂದ್ರ ಪಾಟೀಲ್ ಹೋದರು, JH ಪಾಟೀಲ್ ಅವ್ರು ಹೋಗಿದ್ದು ರೀಸನ್ ಗೊತ್ತಿದೆ, ಬೊಮ್ಮಾಯಿ ಅವರು ಹೋಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಜಜ್ಮೆಂಟೇ ಇದೆ, ಕುಮಾರಸ್ವಾಮಿ ಅವ್ರು ಯಾಕೆ ಹೋದ್ರು ಅಂತ ಗೊತ್ತಿದೆ, ಯಡಿಯೂರಪ್ಪ ಅವರನ್ನು ಯಾಕೆ ಕೆಳಗಿಳಿಸೋದು ಅಂತ ಗೊತ್ತಿದೆ. ಕರ್ನಾಟಕದ ಇತಿಹಾಸದಲ್ಲಿ ಮುಖ್ಯಮಂತ್ರಿಗಳನ್ನು ಕೆಳಗಿಳಿಸುವ ಅನೇಕ ತಂತ್ರಗಳಲ್ಲಿ ಒಂದು ಭಾಗವಾಗಿರ್ತಕ್ಕಂಥದ್ದು ಹಗರಣ ಹೇರೋದು ಮತ್ತು ಈ ಥರದ ಒಂದು ಹನಿ ಟ್ರ್ಯಾಪ್ ಮಾಡೋದು. 2020 ರಮೇಶ್ ಜಾರಕಿಹೊಳಿ ಕೇಸ್ ಆಗಿರ್ಬೋದು, ಮೇಟಿ ಕೇಸ್ ಆಗಿರ್ಬೋದು, ಎಲ್ಲವನ್ನೂ ನೋಡಿದಾಗ ಇದ್ರ ಹಿಂದೆ ಇರ್ತಕ್ಕಂಥ ಒಂದು ಷಡ್ಯಂತ್ರ, ಈ ಹನಿ ಟ್ರ್ಯಾಪಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ ಅನ್ನೋದೇ ಹೊರತು, ಮುನಿರತ್ನ ಕೇಸ್ ಆಗಿರ್ಬೋದು, ಯಾರೋ ಒಬ್ರಿಗೆ ಬೆನಿಫಿಟ್ ಆಗುತ್ತೆ. ಆ ಬೆನಿಫಿಟ್ಟಿಂದ ಒಬ್ರಿಗೆ ಯಾವುದೋ ಒಳ್ಳೇದಾಗ್ತದೆ, ನನಗೆ ಒಳ್ಳೇದಾಗುತ್ತೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಆದರೆ ಆ ಶಾಪದಿಂದ ಅವ್ರು ಒಳ್ಳೇದಾಗ್ತಾರೆ. ಯಾರು ಹಿಂದೂ ಧರ್ಮವನ್ನು ಪಾಲಿಸ್ತಾರೋ ಅವರಿಗೆ ಕರ್ಮ ಸಿದ್ಧಾಂತ ಅನ್ನೋದನ್ನ ಗೊತ್ತಿದ್ರೆ ಖಂಡಿತವಾಗಿಯೂ ಅವ್ರಿಗೆ ಅದು ಹೊಡೆಯುತ್ತೆ ವಾಪಸ್ಸು. ಅದು ಅವರಿಗೆ ಪಶ್ಚಾತ್ತಾಪ ಏನೂ ಇಲ್ಲ. ಪಶ್ಚಾತ್ತಾಪ ಕೇವಲ ಅವ್ರು ಅನುಭವಿಸಲೇಬೇಕು.